ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಿನ್ನೆ ಸೆಂಟ್ರಲ್ ಬಡ್ಜೆಟಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಡ್ಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಡ್ಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿ ಜೆ ಪಿಯವರು. ನಾಲಾಯಕ್ ಬಿ ಜೆ ಪಿ ಸಂಸದರು ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಡ್ಜೆಟ್ಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ್ ಎಂ ಪಿಗೂ ಯೋಗ್ಯತೆ ಇಲ್ಲ. ಬಿ ಜೆ ಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ್ ಎಂ ಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವರು ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು